ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 1975ರ ತುರ್ತು ಪರಿಸ್ಥಿತಿ ಅತ್ಯಂತ ಕರಾಳ ದಿನ. ದೇಶದ ನಾಗರಿಕರ ಹಕ್ಕುಗಳಿಗೆ ಚ್ಯುತಿ ತಂದ ತುರ್ತು ಪರಿಸ್ಥಿತಿಗೆ ಇಂದಿಗೆ 50 ವರ್ಷ. ಈ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಶ್ರಮಿಸಿದವರು ಸೆರೆವಾಸ ಅನುಭವಿಸಿದ್ದರು. ಭಾರತದ ಸಂವಿಧಾನ, ಪ್ರಜಾಪ್ರಭುತ್ವದ ಮೇಲೆ ನಡೆದ ದಾಳಿ, ದಬ್ಬಾಳಿಕೆ ವಿರುದ್ಧ ಹೋರಾಟ ನಡೆಸಿದ ಹಲವು ಮಂದಿ ಜೈಲು ಶಿಕ್ಷೆ ಅನುಭವಿಸಿದ್ದರು. ಆಗ ತಾವು ಎದುರಿಸಿದ ಅನುಭವಗಳನ್ನು ಅವರು ದೂರದರ್ಶನದೊಂದಿಗೆ ಹಂಚಿಕೊಂಡಿದ್ದಾರೆ. ಹಿರಿಯ ಪತ್ರಕರ್ತ ಸ ಗಿರಿಜಾಶಂಕರ, ತುರ್ತು ಪರಿಸ್ಥಿತಿ ದೇಶದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ. ನಾಗರಿಕರ ವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯಗಳನ್ನು ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ಕಸಿದುಕೊಳ್ಳಲಾಯಿತು. ಪತ್ರಿಕಾ ಸ್ವಾತಂತ್ರ್ಯಕ್ಕೂ ಚ್ಯುತಿ ತರಲಾಗಿತ್ತು. ಈ ಸಮಯದಲ್ಲಿ ಯಾವುದೇ ಪತ್ರಿಕೆ ಮುದ್ರಣಕ್ಕೆ ಹೋಗುವ ಮುನ್ನ ಸಂಬಂಧಿಸಿದ ಎಲ್ಲಾ ಸುದ್ದಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತೆರೆಯಲಾಗಿದ್ದ ವಿಶೇಷ ಘಟಕಕ್ಕೆ ನೀಡಿ ಅವರಿಂದ ಒಪ್ಪಿಗೆ ಪಡೆದ ನಂತರವಷ್ಟೇ ಪ್ರಕಟಿಸಬೇಕಾಗಿತ್ತು ಎಂದು ಹೇಳಿದರು. ನಮ್ಮ ಅಮ್ಮನೇ ನನಗೆ ಹಾರ ಹಾಕಿದ್ರು. ಅವತ್ತು ನಾನು ಭಾಷಣಕ್ಕೆ ಮುಂಚೆ ಅದೊಂದು ಒಳ್ಳೆಯ ಸಂಗತಿಗಳು. ಕೊನೆಗೆ ನಮ್ಮನ್ನು ಅರೆಸ್ಟ್ ಮಾಡಿದ್ರು, ತಗೊಂಡೋದ್ರು, ಚಿಕ್ಕಮಗಳೂರು ಜೈಲಲ್ಲೇ ಹಾಕಿದ್ರು. ಚಿಕ್ಕಮಗಳೂರಿನ ಇನ್ನೋರ್ವ ಹೋರಾಟಗಾರ ಮಂಜುನಾಥ್ ಕಾಮತ್, ತುರ್ತು ಪರಿಸ್ಥಿತಿ ದೇಶದ ಇತಿಹಾಸದಲ್ಲಿ ಕರಾಳ ದಿನ. ಅಧಿಕಾರ ಉಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದ್ದರು. ಇದರಿಂದಾಗಿ ಸಿಕ್ಕ ಸ್ವಾತಂತ್ರ್ಯವನ್ನು ಮತ್ತೊಮ್ಮೆ ಕಳೆದುಕೊಂಡ ಅನುಭವವಾಗಿತ್ತು ಎಂದು ತಿಳಿಸಿದರು. ಇವೆಲ್ಲದರ ಮೂಲಕ ಈ 2 ವರ್ಷಗಳು ಯಾರ್ಯಾರು ನಾವೆಲ್ಲ ಭೋಗತ್ರ ಕೆಲಸ ಮಾಡ್ತಾ ಇದ್ವೋ, ನಾವೆಲ್ಲರೂ ಜನರನ್ನ ಕಟ್ಟುವಂಥ ಕೆಲಸವನ್ನು ಮಾಡಿದ್ದು, ಜೊತೆಗೆ ಬೇರೆ ಬೇರೆ ಪಕ್ಷಗಳು ಯಾರ್ಯಾರು ಸಮಾನ ಮನಸ್ಕರಿದ್ದಾರೆ ಅವರೆಲ್ಲ ಒಟ್ಟುಗೂಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದು. ಮತ್ತೋರ್ವ ಹೋರಾಟಗಾರ ತಾರಾನಾಥ್ ಕಾಮತ್, 1975ರ ಜೂನ್ ತಿಂಗಳಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯ ಬಳಿಕ ದೆಹಲಿ, ಬೆಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಹಲವು ಭಾಗಗಳಲ್ಲಿ ಜನರು ಬೀದಿಗಿಳಿದು ಹೋರಾಟ ನಡೆಸಿದ್ದರು. ಇನ್ನು ಕೆಲವು ಕಡೆ ಹೋರಾಟ ಮಾಡಲು ಯೋಚಿಸಿದ್ದವರನ್ನು ಸಹ ಸೆರೆಮನೆಗೆ ಕಳುಹಿಸಲಾಗಿತ್ತು ಎಂದರು. ಬಿಜೆಪಿ ಅಂತ ಇರಲಿಲ್ಲ, ಜನಸಂಘ ಅಂತ ಇತ್ತು. ನಾವೆಲ್ಲ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ವಿ. ಹೋರಾಟಗಾರ ಹರೀಂದ್ರನಾಥ ಬಾಳಿಗ, ತುರ್ತು ಪರಿಸ್ಥಿತಿ ಹೋರಾಟದ ವೇಳೆ ತಮ್ಮ ಮನೆಯೇ ಹೋರಾಟದ ಕೇಂದ್ರ ಸ್ಥಾನವಾಗಿತ್ತು. ಪೊಲೀಸರು ಭಯ ಹುಟ್ಟಿಸುವ ರೀತಿಯಲ್ಲಿ ವರ್ತಿಸುತ್ತಿದ್ದರು. ಹೀಗಾಗಿ ಅವರ ಕಣ್ಣು ತಪ್ಪಿಸಿ ಹೋರಾಟ ನಡೆಸಬೇಕಾಗಿತ್ತು ಎಂದು ಹೇಳಿದರು. ಮಾತಾಡೋಂಗಿಲ್ಲ, ಅದು ಒಂದು ತರ ಇತ್ತು. ಮತ್ತೆ ಜೈಲಲ್ಲಿ ನಮಗೇನು ಕೆಟ್ಟದಾಗೇನು ನೋಡ್ಕೊಂಡಿಲ್ಲ. ಇವನ್ನ ಪೊಲೀಸ್ ಸ್ಟೇಷನ್ನಲ್ಲೇ ಆದ್ರೂ ಏನು ಚೆನ್ನಾಗಿ ಕೆಟ್ಟದಾಗಿ ನೋಡ್ಕೊಂಡಿಲ್ಲ. ಈ ಥರ ಮಾಡಿದ್ದಾರೆ ಅಷ್ಟೇ. 3.5 ತಿಂಗಳು ಒಳಗಡೆ ಇಟ್ಟಿದ್ದು, ಅದೇ ಒಂದು ಮೇಯ್ನು ಡ್ರಾಬ್ಯಾಕು.